ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಅತ್ಯದ್ಭುತ ಅಂತ ಬಹಳಷ್ಟು ಜನಕ್ಕೆ ಉಪಯೋಗ ಆಗುವಂತಹ ಯಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಬಹಳಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಎಷ್ಟೋ ಜನಕ್ಕೆ ಮಕ್ಕಳು ಹುಟ್ಟಿದಾಗೆ ಸತ್ತೋಗ್ತಾ ಇರುತ್ತೆ. ಪಾಪ ಅವರು ಎಷ್ಟು ನೋವು ತಿಂತಾರೆ ಅಂತ ಹೇಳಿದ್ರೆ ತುಂಬ ನೋವು ತಿಂತಿರ್ತಾರೆ. ಯಾಕೆಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ನಾರ್ಮಲಾಗಿ ಮಗು ಆಗ್ಬೋದು ಅಂಥ ಅವಕಾಶಗಳಿರುತ್ತೆ. ಆದರೆ ಇನ್ನೂ ಬಹಳಷ್ಟು ಜನ ಅದು ಈ ಕಾಲದಲ್ಲಂತೂ ಎಲ್ಲ ಮೆಡಿಕಲ್ ಇದರಿಂದನೇ ಆಗ್ತಾಯಿದೆ. ಅಂಥ ಸಂದರ್ಭದಲ್ಲಿ ಮಕ್ಕಳಾದಾಗ ಕೆಲವೊಂದು ಸಮಯದಲ್ಲಿ ಅವು ಸತ್ತೋಗ್ತಾ ಇರ್ತವೆ. ಇನ್ನು ಎಷ್ಟೋ ದೇವರಿಗೆ ಹರಕೆ ಮಾಡಿಕೊಂಡು ವ್ರತ ಮಾಡಿ ಉಪವಾಸ ಇದ್ದು ಏನೇನೋ ಮಾಡಿರ್ತಾರೆ ಪಾಪ. ಯಾವುದಾದ್ರೂ ಒಂದು ಮಗು ಆಗಲಿ, ಅದು ಹೆಣ್ಣಾದರೂ ಪರವಾಗಿಲ್ಲ, ಗಂಡಾದರೂ ಪರವಾಗಿಲ್ಲ ಅಂತ. ಅಂಥ ಸಂದರ್ಭದಲ್ಲೂ ಅವರು ಎಲ್ಲ ಆಗುತ್ತೆ, ಮಗು ಆಗುತ್ತೆ. ಮಗು ಆಗಿದ್ದ ಕೂಡಲೇ ಒಂದು ದಿನನೋ 2 ದಿನನೋ ಇದ್ದು ತೀರೋಗ್ಬಿಡುತ್ತೆ, ಅಥವಾ 1 ವಾರ ಇದ್ದು ತೀರೋಗುತ್ತೆ, ಅಥವಾ ಹುಟ್ಟಿದ ತಕ್ಷಣವೇ ತೀರೋಗ್ಬೋದು, ಅಥವಾ ಕೆಲವೊಬ್ಬರಿಗೆ ಹೊಟ್ಟೆಲೇ ತೀರೋಗ್ಬೋದು. ಈ ಥರದ್ದೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಅವ್ರಿಗೆ ಇನ್ನೂ ಕೆಲವರಿಗೆ ಒಂದೇ ಮಗು ಭಾಗ್ಯ ಇರುತ್ತೆ. ಅಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಈ ಯಂತ್ರ ಉಪಯೋಗಕ್ಕೆ ಬರುತ್ತೆ. ಹಾಗಿದ್ರೆ ಈ ಯಂತ್ರನ ಯಾವ ರೀತಿ ಮಾಡಬೇಕು, ಏನರಲ್ಲಿ ಬರಿಬೇಕು, ನಂತರ ಯಾವ ದಿನ ಬರಿಬೇಕು ಅಂತೆಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ದಿನನಿತ್ಯಕ್ಕೆ ಉಪಯೋಗ ಆಗೋಂತಹ ಯಂತ್ರಗಳಾಗಲಿ, ಮಂತ್ರಗಳಾಗಲಿ, ವ್ರತಗಳಾಗಲಿ ಹೇಳ್ತಾ ಇರ್ತೀನಿ. ಇಂತಹ ಉಪಾಯಗಳನ್ನ ಮಾಡ್ತಾಯಿದ್ರೆ ನಿಮಗೂ ಒಂದು ಜೀವನದಲ್ಲಿ ಅನುಕೂಲ ಆಗ್ಬೋದು ಅಂದ್ಕೊಂಡಿದ್ದೀನಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಹಾಗಿದ್ರೆ ನೋಡೋಣ ಇದು ಯಾವ ರೀತಿಯಾದ ಯಂತ್ರ ಅಂತ. ಇದಕ್ಕೆ ನಾವು ಹುಟ್ಟಿದ ಮಕ್ಕಳು ಸಾಯುತ್ತಿದ್ದರೆ ಅದನ್ನ ತಡೆಯುವಂತಹ ಮಹಾಶಕ್ತಿಶಾಲಿ ಯಂತ್ರ ಅಂತ ಹೇಳಿದ್ದೀನಿ. ಹಾಗಿದ್ರೆ ಇದನ್ನ ಯಾವ ದಿನಗಳಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಪಂಚಮಿಗಳಲ್ಲಿ ಬರಿಬೋದು, ನವಮಿ, ದಶಮಿ ಇಂಥ ದಿನಗಳಲ್ಲಿ ಬರಿಬೋದು. ನಂತರ ಚತುರ್ಥಿಯಲ್ಲೂ ಕೂಡ ಬರಿಬೋದು. ಚತುರ್ಥಿಯಲ್ಲಿ ಬರೆದ್ರೂ ಒಳ್ಳೆಯದು. ಇನ್ನು ಮಂಗಳವಾರ ಕೂಡ ಬರಿಬೋದು, ಶುಕ್ರವಾರ ಬರಿಬೋದು, ಗುರುವಾರ ಬರಿಬೋದು, ಅಥವಾ ಸೋಮವಾರ ಕೂಡ ಬರಿಬೋದು. ಇನ್ನು ಶುಭ ನಕ್ಷತ್ರಗಳು, ಶುಭ ತಿಥಿಗಳು, ಸರ್ವಾರ್ಥ ಸಿದ್ಧಿ ಯೋಗಗಳಲ್ಲಿ ವೃದ್ಧಿ ಯೋಗ ಅಥವಾ ಸಿದ್ಧಿಯೋಗ, ಸಿದ್ಧಯೋಗ, ಶುಭ ಯೋಗ, ಈ ಥರ ಎಲ್ಲ ಯೋಗಗಳು ಬರುತ್ತೆ. ನೀವು ಕ್ಯಾಲೆಂಡರ್ ನೋಡಿದ್ರೆ ಗೊತ್ತಾಗುತ್ತೆ. ಅಂಥ ಸಂದರ್ಭದಲ್ಲಿ ಬರಿಬೋದು. ಇನ್ನು ಇದನ್ನ ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಬರೀರಿ, ಅಥವಾ ಗೋಧೂಳಿ ಲಗ್ನದಲ್ಲಾದರೂ ಬರೀರಿ, ಅಥವಾ ಅಭಿಜಿತ್ ಲಗ್ನದಲ್ಲೂ ಕೂಡ ನೀವು ಇದನ್ನ ಬರಿಬೋದು. ನಂತರ ಇದನ್ನೆಲ್ಲ ಒಂದು ಭುಜಪತ್ರೆಯಲ್ಲಿ ಬರಿಬೇಕಾಗುತ್ತೆ. ಕೆಲವೊಂದನ್ನ ಬಿಳಿ ಹಾಳೆಗಳಲ್ಲಿ ಬರಿಬೇಕು, ಅಥವಾ ತಾಮ್ರದ ತಗಡಲ್ಲಿ ಬರಿಬೇಕು ಅಂತೆಲ್ಲ ಇರುತ್ತೆ. ಹಾಗೆ ಇದನ್ನ ನೀವು ಭುಜಪತ್ರೆಯಲ್ಲೇ ಬರಿಬೇಕು. ಭುಜಪತ್ರೆನ ತಂದು ಶುದ್ಧೀಕರಣ ಮಾಡಿ ನಂತರ ಇದನ್ನ ಒಂದು ಕೇಸರದಿಂದ ಅಥವಾ ಶ್ರೀಗಂಧದಿಂದ ಬರಿಬೇಕು. ಬರೆದಾದ ನಂತರ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಅನ್ನೋದು ಮಾಡಬೇಕಾಗುತ್ತೆ, ಮತ್ತು ನೈವೇದ್ಯ ಕೂಡ ಇಡಬೇಕಾಗುತ್ತೆ. ಮತ್ತು ನೀವು ಗಂಧ, ಪುಷ್ಪ, ಅಕ್ಷತೆಗಳಿಂದೆಲ್ಲ ಪೂಜೆ ಮಾಡಿ ತಾಯ್ತದಲ್ಲಿ ತುಂಬಬೇಕು. ಆದ ನಂತರ ನೀವು ನಿಮ್ಮ ಮನೆ ದೇವರ ಸಾನ್ನಿಧ್ಯಕ್ಕೆ ಹೋಗ್ಬೋದು, ಅಥವಾ ಮನೆಯಲ್ಲೇ ಮಾಡ್ಕೋಬೋದು, ಅಥವಾ ಮಕ್ಕಳನ್ನ ಕರುಣಿಸೋದು ಮಹಾತಾಯಿ ಪಾರ್ವತಿ ದೇವಿ, ಆ ದೇವಿ ಹತ್ರನೂ ನೀವು ಇದನ್ನಿಟ್ಟು ಪೂಜೆ ಮಾಡ್ಬೋದು. ಆ ದೇವಸ್ಥಾನಕ್ಕೆ ಹೋಗ್ಬೋದು. ಇಲ್ಲಾಂದರೆ ಸಂತಾನ ಲಕ್ಷ್ಮಿ ದೇವಸ್ಥಾನದಲ್ಲೂ ಕೂಡ ಇದನ್ನ ಪೂಜೆ ಮಾಡಬಹುದು. ಹಾಗೆ ನಮಗೆ ಮಕ್ಕಳನ್ನು ಕರುಣಿಸುವಂತಹ ದೇವರು ಅಂತ ಹೇಳಿದ್ರೆ ಅದು ನಾಗ ದೇವತೆಗಳಾಗಿರುತ್ತೆ. ಆದ್ದರಿಂದ ನಾಗ ದೇವಸ್ಥಾನದಲ್ಲಿ ಇದನ್ನ ಇಟ್ಟು ಪೂಜೆ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ. ಹಾಗೆ ನೀವು ಪಾರ್ವತಿ ದೇವಿ ದೇವಸ್ಥಾನದಲ್ಲೂ ಕೂಡ ಇಡಬಹುದು. ಶಕ್ತಿ ದೇವಸ್ಥಾನಗಳಲ್ಲಿ ನೀವು ಇದನ್ನ ಇಟ್ಟು ಪೂಜೆ ಮಾಡಿ ನಂತರ ನೀವು ಇದನ್ನ ಧರಿಸ್ಕೋಬೇಕಾಗುತ್ತೆ. ಯಾರು ಧರಿಸ್ಬೇಕು ಅಂತ ಹೇಳಿದ್ರೆ ತಾಯಿದಿರೇ ಧರಿಸ್ಬೇಕು, ಮಕ್ಕಳಿಗೆ ಧರಿಸೋ ಹಾಗಿಲ್ಲ, ತಾಯಿದಿರು ಧರಿಸ್ಕೋಬೇಕು. ನಂತರ ಮಗು ಹುಟ್ಟಿದ ನಂತರ ಮಗುಗೂ ಕೂಡ ಇದನ್ನ ಧರಿಸ್ಬೋದು. ಮೊದಲು ತಾಯಿ ಧರಿಸ್ಕೋಬೇಕು. ತಾಯಿ ಕುತ್ತಿಗೆಯಲ್ಲೂ ಒಂದು ಇದು ಇರಬೇಕು. ಹಾಗೆಯೇ ಹುಟ್ಟಿದ ಮಗು ಎಷ್ಟು ಸೂತ್ಕ ಎಲ್ಲ ತೆಗಿತೀರಲ್ಲ, ತೆಗೆದಾದ್ಮೇಲೆ ಇದು ಮಗು ಕೊರಳಲ್ಲಿದ್ದರೂ ತುಂಬ ಉತ್ತಮ ಅಂತ ಹೇಳ್ಬೋದು. ಇದರಿಂದ ಹುಟ್ಟಿದ ಮಕ್ಕಳು ತಕ್ಷಣ ಸಾಯ್ತಾ ಇದ್ದರೆ ಅಂಥ ತಾಯಿದಿರು ಇದನ್ನ ಧರಿಸ್ಕೋಬೋದು. ಎಷ್ಟೋ ಜನಕ್ಕೆ 2, 3, 4 ಈ ಥರ ಮಕ್ಕಳುಗಳು ತೀರೋಗ್ತಾ ಇರುತ್ತೆ. ಸಿಸರಿಯನ್ ಆದರೆ ತುಂಬ ಕಷ್ಟ.
ಆದ್ದರಿಂದ ಇದನ್ನ ನೀವು ಪ್ರೆಗ್ನೆಂಟ್ ಇರೋತ್ತಿಗೆ ಧರಿಸ್ಕೊಳ್ಳಿ. ಇದೊಂದು ಒಳ್ಳೆ ಉಪಾಯ ಅಂತ ಕೂಡ ಹೇಳ್ಬೋದು. ಹಾಗೆ ಇದನ್ನ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗಾಗಲಿ, ರಿಲೇಷನ್ಗಾಗಲಿ, ಫ್ರೆಂಡ್ಸ್ಗಾಗಲಿ ಶೇರ್ ಮಾಡಿ. ಯಾಕೆಂತ ಹೇಳಿದ್ರೆ ಅವರಲ್ಲಿ ಯಾರಿಗಾದ್ರೂ ಈ ಥರದೊಂದು ತೊಂದರೆ ಇದ್ದರೆ ಅವರು ಇದರ ಉಪಯೋಗ ಪಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು.